ದೇಶದ ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಪ್ರಮುಖವಾಗಿ ತೈಲ ಕಂಪನಿಗಳು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಇದರ ಬಿಸಿ ಈಗ ಜನಸಾಮಾನ್ಯರಿಗೆ ಕೂಡ ತಟ್ಟಿದೆ. ಈಗಲೇ ಬೆಳಗ್ಗೆ ಈಗ ಪೆಟ್ರೋಲ್ ಬಂಕಿಗೆ ಏನು ವಾಹನಗಳನ್ನು ತೆಗೆದುಕೊಂಡು ಬಂತ ವಾಹನ ಸವಾರರಿಗೆ ಈಗ ಶಾಕ್ ಎದುರಾಗಿದೆ. ಪ್ರಮುಖವಾಗಿ ತೈಲ ಕಂಪನಿಗಳು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಈಗ ವಾಹನ ಸವಾರರು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಇದ ಜನಸಾಮಾನ್ಯರಿಗೆ ದರ ಏರಿಕೆ ಶಾಕ್ ತಟ್ಟಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮತ್ತು ಸಿಎನ್ಜಿ ದರ ಕೂಡ ಏರಿಕೆ ಮಾಡಿದ ಪರಿಣಾಮವಾಗಿ ಈಗ ಪೆಟ್ರೋಲ್ 103 ರೂಪಾಯಿ ಪೆಟ್ರೋಲ್ ದರ ಈ ಹಿಂದೆ ದರ ಇತ್ತು ಪ್ರತಿ ಲೀಟರ್ಗೆ. ಈಗ 106 ರೂಪಾಯಿ ಪ್ರತಿ ಲೀಟರ್ಗೆ ಪೆಟ್ರೋಲ್ ದರ ಏರಿಕೆ ಕಂಡಿದೆ. ಅದೇ ರೀತಿಯಾಗಿ ಡೀಸೆಲ್ ದರ ಕೂಡ ಏರಿಕೆ ಕಂಡಿದೆ. ಈಗಲೇ ಮೊನ್ನೆ ತಾನೇ ಈಗ ಹೈದರಾಬಾದ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕೆಂದು ಕಿವಿಮಾತು ಹೇಳಿದ್ರು. ಇದರ ನಂತರ ಈಗ ತೈಲ ಕಂಪನಿಗಳು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಈಗ ವಾಹನ ಸವಾರರು ಪರದಾಡುವಂತಾಗಿದೆ. ಈಗಾಗಲೇ ಯಾದಗಿರಿ ನಗರದ ಹಲವು ಪೆಟ್ರೋಲ್ ಬಂಕ್ ನಲ್ಲಿ ವಾಹನಗಳನ್ನು ಬೈಕ್ ಸವಾರರು ವಾಹನಗಳನ್ನು ತೆಗೆದುಕೊಂಡು ಬಂದು ಪೆಟ್ರೋಲ್ ಅದೇ ರೀತಿಯಾಗಿ ಡೀಸೆಲ್ ಹಾಕಿಸಿಕೊಳ್ಳಲು ಬಂದಿದ್ರು. ಆದ್ರೆ ಈಗ ದರ ಏರಿಕೆಯಿಂದ ಅವರು ಕೂಡ ತತ್ತರಿಸಿ ಹೋಗಿದ್ದಾರೆ. ಇದರ ಬಿಸಿ ಈಗ ಜನಸಾಮಾನ್ಯರಿಗೆ ತಟ್ಟಿದೆ. ಈಗ ಬೈಕ್ ಸವಾರರು ಕೂಡ ನಮ್ ಜೊತೆ ಇದ್ದಾರೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ, ಸಿಎನ್ಜಿ ದರ ಕೂಡ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ 3 ರೂಪಾಯಿ ಏರಿಕೆ ಆಗಿದೆ. ಏನ್ ಆಗ್ತಾ ಇದೆ ಈಗ ಇದೇ ತರ ಏರಿಕೆ ಆದ್ರೆ ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳ ದರ ಕೂಡ ಏರಿಕೆ ಆಗ್ತದೆ. ಏನ್ ಹೇಳ್ತಾರೆ? ಅದು ಸತ್ಯ ಮಾತು. ಈ ಪೆಟ್ರೋಲ್ ಡೀಸೆಲ್ ಸಿಎನ್ಜಿ ಜಾಸ್ತಿ ಆದ್ರೆ ಎಲ್ಲವಷ್ಟನ್ನು ಜಾಸ್ತಿ ಆಗೋದಂತ ಗ್ಯಾರಂಟಿನಿ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪೆಟ್ರೋಲ್ ಇದ್ದ ಮಧ್ಯಮ ವರ್ಗದ ಆಟೋ ಚಾಲಕರಾಗಿರ್ಬೋದು, ಸಣ್ಣ ಕೈಗಾರಿಕೆ ಟೂ ವೀಲರ್ದವ್ರು ಆಗಿರ್ಬೋದು, ಮೊದಲೇಂತೂ 101-102 ರೂಪಾಯಿ ಲೀಟರ್ ಇತ್ತು, ಈಗ 106 ರೂಪಾಯಿ ಲೀಟರ್ ಆಗಿದೆ. ಹಿಂಗಾದ್ರೆ ಜನರೇ ಓಟ್ ಹಾಕೋದೇ ತಪ್ಪ ಸರ್ಕಾರಕ್ಕೆ, ಇವ್ರಿಗೆ ಓಟ್ ಹಾಕೋದೇ ತಪ್ಪನ. ರಾಜ್ಯ ಸರ್ಕಾರನೂ ಅಷ್ಟೇ, ಕೇಂದ್ರ ಸರ್ಕಾರನೂ ಅಷ್ಟೇ. ಇವ್ರು ಹೇಳ್ತಾರೆ ತೈಲ ಕಂಪನಿಗಳು ಏರಿಕೆ ಮಾಡಿದ ಏನ್ ಆಗ್ಬೇಕಂತ ಹೇಳ್ತೀರಿ? ಈಗ ಇದರಿಂದ ನಿಮಗೆ ಏನು ಜನರಿಗೆ ಬಹಳ ತೊಂದರೆ ಆಗುತ್ತೆ. ಇದರಿಂದ ಜನರು ಬದುಕಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಇಲ್ಲಿ ನಮ್ಮಲ್ಲಿ ಕಂಪ್ನಿ ಇಲ್ಲ, ಏನಿಲ್ಲ, ಏನೋ ಕೈಗಾರಿಕೆ ಕೂಲಿ ಮಾಡಿ ಬದುಕ ಜೀವನ ಅದ. ಅದರಲ್ಲಿ ಎಲ್ಲಾನ ಹೋಗ್ಬೇಕಂದ್ರೆ 100-200 ರೂಪಾಯಿ ಪೆಟ್ರೋಲ್ ಹಾಕಿ ಹೋಗ್ಲೇಬೇಕು. ಇನ್ನು 3-4 ಮಂದಿ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಕಿಂತ ಇದೇ ಕಮ್ಮಿ. ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ, ಗಂಡ್ಸ್ ಮಕ್ಳಿಗೆ ಚಾರ್ಜ್ ಜಾಸ್ತಿ ಇದೆ. ಹಂಗಾಗಿ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ತಮ್ಮ ಮುಖಾಂತರ. ಇದು ಇಲ್ಲಿನ ಬೈಕ್ ಸವಾರರು ಈಗಾಗಲೇ ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಏರಿಕೆ ಆದ್ರೆ ನಾವು ಕೂಡ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಹೀಗಾಗಿ ಸರ್ಕಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಬಗ್ಗೆ ಜನಸಾಮಾನ್ಯರಿಗೆ ಹೊರೆ ಆಗದಂತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗದಂತೆ ಅಗತ್ಯ ಕ್ರಮ ವಹಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.